ಇನ್ನು ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ಈ ಹಿನ್ನೆಲೆಯಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡೋದು ಕೂಡ ವಿಳಂಬ ಆಗಲಿದೆ. ಆದರೆ ಸರ್ಕಾರದಲ್ಲಿ ಈ ಖಾತೆ ಹಂಚಿಕೆ ವಿಳಂಬ ಸಮಸ್ಯೆ ತಂದೊಡ್ಡಲಿದೆ. ಯಾವಾಗ ಯಾರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನೋ ಕನ್ಫ್ಯೂಷನ್ನೇ ಮುಂದುವರಿತಾ ಇದೆ. ನೋಡ್ಕೊಂಬನ್ನಿ ವರದಿ. ಸಂಪುಟ ವಿಸ್ತರಣೆ ಆಯಿತು, ಖಾತೆ ಹಂಚಿಕೆಯೇ ಸವಾಲು. ನೂತನ ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ ಸಾಧ್ಯತೆ. ವಿಳಂಬವಾದಷ್ಟು ರಾಜ್ಯಕ್ಕೂ ನಷ್ಟ, ಕಾಂಗ್ರೆಸ್ಗೂ ನಷ್ಟ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ಈ ಹಿನ್ನೆಲೆಯಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವುದು ವಿಳಂಬವಾಗಲಿದೆ. ತರಾತುರಿಯಲ್ಲಿ ನೂತನ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡದೆ ಅಸಮಾಧಾನಿತರನ್ನ ಸಮಾಧಾನಪಡಿಸಿದ ಬಳಿಕ ಖಾತೆ ಹಂಚಿಕೆ ಮಾಡಲು ಸಿಎಂ ಡಿಕೆಶಿ ಮುಂದಾಗಿದ್ದಾರೆ. ಡಿಕೆಶಿ ಸಂಪುಟ ವಿಸ್ತರಣೆಯಾಯಿತು. ಈಗ ಖಾತೆ ಹಂಚಿಕೆ ದೊಡ್ಡ ಸವಾಲಾಗಿದೆ. ಆದರೆ ಖಾತೆ ಹಂಚಿಕೆ ತಡವಾದಷ್ಟು ಸರ್ಕಾರಕ್ಕೆ ಸಂಕಷ್ಟ ಎದುರಾಗಲಿದೆ. ಸದ್ಯ ರಾಜ್ಯದಲ್ಲಿ ಒಂದ್ ಕಡೆಗೆ ಬರದ ಛಾಯೆ ಇದ್ದು, ಮತ್ತೊಂದು ಕಡೆಗೆ ಮಳೆ ಅಬ್ಬರಕ್ಕೆ ನೆರೆ ಸಂಕಷ್ಟ ಎದುರಾಗಿದೆ. ಇನ್ನು ಈ ಕ್ಲಿಷ್ಟ ಸಮಯದಲ್ಲಿ ರೈತರು ತೊಂದರೆಯಲ್ಲಿದ್ದಾರೆ. ಆದರೆ ಅನ್ನದಾತರ ಅಹವಾಲು ಆಲಿಸಲು ಸದ್ಯ ಸರ್ಕಾರದಲ್ಲಿ ಕೃಷಿ ಸಚಿವರೇ ಇಲ್ಲ. ಇನ್ನು ರಾಜ್ಯದಲ್ಲಿ ಸ್ಕೂಲ್ಗಳು ಓಪನ್ ಆಗಿ 2 ತಿಂಗಳುಗಳು ಆಯಿತು. ಡಿಕೆಶಿ ಸರ್ಕಾರ ರಚನೆ ಆಗಿಯೂ ಕೂಡ 2 ತಿಂಗಳು ಆಯಿತು. ಆದರೆ ಇದುವರೆಗೂ ಶಿಕ್ಷಣ ಸಚಿವರು ಯಾರು ಎಂಬುದು ನಿರ್ಧಾರವಾಗಿಲ್ಲ. ಇದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಪರಿಹಾರ ಕೊಡೋರೇ ಇಲ್ಲದಂತಾಗಿದೆ. ವಿಪಕ್ಷಗಳ ಪ್ರಶ್ನೆಗೆ ಸಚಿವರು ಉತ್ತರಿಸಲಾಗದ ಪರಿಸ್ಥಿತಿ. ಅಧಿಕಾರಿಗಳ ಉತ್ತರ ಹೇಳಿ ಪೇಚಿಗೆ ಸಿಲುಕಬೇಕಾಗುತ್ತೆ. ವಿಪಕ್ಷಗಳಿಗೆ ಅಸ್ತ್ರ ನೀಡಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ. ಹೀಗೆ ಬರೋಬ್ಬರಿ 19 ಖಾತೆಗಳಿಗೆ ವಾರಸುದಾರರೇ ಇಲ್ಲದಂತಾಗಿದೆ. ಈಗಿರುವವರು ಹೆಚ್ಚುವರಿ ಇಲಾಖೆಯನ್ನ ನಿರ್ವಹಿಸುತ್ತಾ ಇದ್ದಾರೆ. ಅಲ್ಲದೆ ಇದೇ ಆಗಸ್ಟ್ 13ರಿಂದ 27ರವರೆಗೆ ಮಳೆಗಾಲದ ಅಧಿವೇಶನ ನಡೆಯಲಿದ್ದು, ವಿಪಕ್ಷಗಳ ಪ್ರಶ್ನೆಗಳಿಗೆ ಸೂಕ್ತವಾಗಿ ಉತ್ತರ ನೀಡುವವರೇ ಇಲ್ಲದಂತಾಗಲಿದೆ. ಈ ಎಲ್ಲ ಕಾರಣಗಳಿಂದಾಗಿ ಖಾತೆ ಹಂಚಿಕೆ ಅನಿವಾರ್ಯವಾಗಿದ್ದು, ಆದರೂ ಕೂಡ ಸದ್ಯಕ್ಕೆ ಖಾತೆ ಹಂಚಿಕೆ ವಿಳಂಬ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆಯ ಜೊತೆಗೂ ಕೂಡ ಹಲವು ರೀತಿಯ ಸವಾಲುಗಳು ಈಗ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿದೆ. ಪೋರ್ಟ್ಫೋಲಿಯೋ ಹಂಚಬೇಕು, ಖಾತೆಗಳ ಹಂಚಿಕೆ ಆಗಬೇಕು. ಆ ಖಾತೆ ಹಂಚಿಕೆ ಆದ್ಮೇಲೆ ಮತ್ತೆ ಖಾತೆಗಳು ಆರಂಭ ಆಗಬಹುದು. ಯಾವ ಪ್ರಮುಖ ಖಾತೆಗಳಿಗೆ ಖಾಲಿ ಇದೆ? ಕೃಷಿ ಇಲಾಖೆ, ರೈತರ ಗೋಳನ್ನ ಕೇಳೋದಕ್ಕೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ. ಅದರಲ್ಲೂ ಇಂಥ ಸಂದಿಗ್ಧ ಪರಿಸ್ಥಿತಿ ಅಂತಂದ್ರೆ ಅಲ್ಪ ಮಳೆ, ಬರಗಾಲದ ಪರಿಸ್ಥಿತಿ, ರೈತರು ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬ್ಯಾಂಕಿಂದ ನೋಟಿಸ್ಗಳು ಬರ್ತಾ ಇದೆ ಸಾಲ ಮರುಪಾವತಿಗೆ. ರೈತರು ತಮ್ಮ ನೋವನ್ನ ಹೇಳ್ಕೋಬೇಕು ಸರ್ಕಾರದ ಮುಂದೆ ಅಂತಂದ್ರೆ ಕೃಷಿ ಇಲಾಖೆಯಲ್ಲಿ ಕೃಷಿ ಸಚಿವರಿಲ್ಲ. ಏನ್ ಮಾಡೋದು? ಇನ್ನ ಸಮಾಜ ಕಲ್ಯಾಣ ಇಲಾಖೆ ಯಾರಿಗೂ ಇನ್ನೂ ಹಂಚಿಕೆ ಆಗಿಲ್ಲ. ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಶಾಲೆ ಆರಂಭ ಆಗಿ 3 ತಿಂಗಳಾಯಿತು. ಅಲ್ಲಿ ನಾನಾ ರೀತಿಯ ಸಮಸ್ಯೆಗಳಿದೆ. ಸಮಸ್ಯೆಯನ್ನ ಕೇಳೋದಕ್ಕೆ ಸಚಿವರಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಿಂದ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆ ಆದಷ್ಟು ಬೇಗ ಸಚಿವರು ಬರಲಿ ಅಂತ ಹೇಳ್ತಿದ್ದಾರೆ. ಆದರೆ ಅಲ್ಲಿಯೂ ಕೂಡ ಆ ಖಾತೆಯನ್ನ ಕೊಟ್ಟಿಲ್ಲ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆ ಶೀಘ್ರದಲ್ಲಿಯೇ ಈಗ ಅಧಿವೇಶನ ಆರಂಭ ಆಗುತ್ತೆ. ಈ ಸಚಿವರು ಬೇಕು, ಆದರೆ ಇಲ್ಲ. ಸಹಕಾರ ಹಾಗೂ ಸಕ್ಕರೆ ಇಲಾಖೆ, ಕಬ್ಬು ಬೆಳೆಗಾರರು ಪ್ರತಿನಿತ್ಯ ರಸ್ತೆಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಬಾಕಿ ಬಿಲ್ ಅನ್ನ ಪಾವತಿಸಬೇಕು, ಸರ್ಕಾರ ನಮ್ಮ ಧ್ವನಿಯನ್ನ ಕೇಳಬೇಕು ಅಂತ. ಆದ್ರೆ ಏನ್ ಮಾಡೋದು? ಸಚಿವರಿಗೆ ಇನ್ನೂ ಖಾತೆ ಸಿಕ್ಕಿಲ್ಲ. ಪೌರಾಡಳಿತ ಇಲಾಖೆ, ಅಬಕಾರಿ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ, 1, 2 ಈ ಎಲ್ಲಾ ಪ್ರಮುಖ ಖಾತೆಗಳ ಸಚಿವರಿದ್ದಾರೆ. ಆದ್ರೆ ಖಾತೆ ಕೊಟ್ಟಿಲ್ಲ. ಭರ್ತಿ ಆಯ್ತು ಸಂಪುಟ, ಇನ್ನು ಪೋರ್ಟ್ಫೋಲಿಯೋ ಹಂಚಿಲ್ಲ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಖಾತೆ ಕೊಡಬೇಕಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಬೇಕಾಗಿದೆ. ಹಿಂಗೇ ಲಿಸ್ಟ್ ಬೆಳೀತಾ ಹೋಗುತ್ತೆ. ಈ ಪ್ರಮುಖ ಖಾತೆಗಳನ್ನ ಯಾರಿಗೆ ಯಾವಾಗ ಕೊಡ್ತಾರೆ ಸಿಎಂ ಸಾಹೇಬರು? ಅವ್ರ ಕೆಲಸ ಶುರು ಮಾಡೋದು ಯಾವಾಗ? ಅಧಿವೇಶನ ಆರಂಭ ಆಗ್ತಾ ಇದೆ. ಆ ಖಾತೆ ವಹಿಸಿಕೊಂಡಂತವರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ನೀವು ಹಿಂದಿನ ದಿನ ಖಾತೆ ಕೊಟ್ರಿ ಅಂತಂದ್ರೆ ಉತ್ತರ ಕೊಡೋದಕ್ಕಾಗತ್ತಾ? ಇಷ್ಟೆಲ್ಲ ಸಮಸ್ಯೆಗಳಿದೆ. ನೆಕ್ಸ್ಟ್,
ಯಾಕೆ ಸವಾಲಾಗ್ತಾ ಇದೆ ಖಾತೆ ಹಂಚಿಕೆ ವಿಚಾರ? ಖಾತೆ ಹಂಚಿಕೆ ಅನ್ನುವಂಥದ್ದು ಇಷ್ಟೊಂದು ಜಟಿಲ ಯಾಕೆ ಆಗ್ತಾ ಇದೆ? ಖಾತೆ ಹಂಚಿಕೆ ತಡವಾದಷ್ಟು ಸರ್ಕಾರಕ್ಕೆ ಸಂಕಷ್ಟ ವೀಕ್ಷಕರು. ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳು ಎದುರಾಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವೇ ಬೇಡ. ವಿಳಂಬ ಆದಷ್ಟು ರಾಜ್ಯಕ್ಕೂ ನಷ್ಟ, ಕಾಂಗ್ರೆಸ್ಗೂ ನಷ್ಟ. ಯಾಕಂದ್ರೆ ಹಲವು ರೀತಿಯ ಸಮಸ್ಯೆಗಳಿದೆ. ಸಮಸ್ಯೆಗಳಿಗೆ ಆ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಪರಿಹಾರ ಹುಡುಕಬೇಕು. ಆದ್ರೆ ಜವಾಬ್ದಾರಿಯೇ ಇಲ್ಲದೆ ಯಾರು ತಾನೇ ಮುಂದುವರಿತಾರೆ? ರಾಜ್ಯದಲ್ಲಿ ಒಂದ್ ಕಡೆ ಬರದ ಪರಿಸ್ಥಿತಿ ಆಗ್ಲೇ ಹೇಳ್ತಾ ಇದ್ನಲ್ಲ, ಮತ್ತೊಂದ್ ಕಡೆ ನೆರೆಯ ಸಂಕಷ್ಟ ಎದುರಾಗಿದೆ. ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವ ಕರುನಾಡಿನ ಅನ್ನದಾತರಿಗೆ ದಾರಿ ತೋರಿಸುವಂತ ಕೆಲಸ, ಧ್ವನಿಯಾಗುವಂತ ಕೆಲಸ ಸರ್ಕಾರದಿಂದ ಆಗಬೇಕು, ಆ ಇಲಾಖೆಯಿಂದ ಆಗಬೇಕು. ಆದ್ರೆ ಇಲಾಖೆ ಇದೆ, ಸಚಿವರಿದ್ದಾರೆ, ಜವಾಬ್ದಾರಿ ಇಲ್ಲ. ಅನ್ನದಾತರ ಅಹವಾಲನ್ನ ಆಲಿಸುವುದಕ್ಕೆ ಕೃಷಿ ಸಚಿವರಿಲ್ಲ. 13ನೇ ತಾರೀಕು ವಿಧಾನಮಂಡಲ ಅಧಿವೇಶನ ಆರಂಭ ಆಗುತ್ತೆ ವೀಕ್ಷಕರೇ. ಕೊನೆ ಗಳಿಗೆಯಲ್ಲಿ ಖಾತೆ ಹಂಚಿಕೆ ಮಾಡಿಬಿಟ್ರೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಫಸ್ಟ್ ಪ್ರಶ್ನೆನೇ ಇದನ್ನ ಮಾಡ್ತಾರೆ ವಿಪಕ್ಷದವರು. ರೈತರಿಗೆ ಏನ್ ಸಹಾಯ ಮಾಡಿದ್ರಿ? ರೈತರ ಸಮಸ್ಯೆನ ಎದುರಿಸ್ತಾ ಇದ್ದಾರೆ, ಬರಗಾಲ ಅಂತ ಘೋಷಣೆ ಮಾಡಿದ್ರ ಅಂತ ನೇರವಾಗಿ ಕೃಷಿ ಇಲಾಖೆಗೆ ಪ್ರಶ್ನೆ ಅವ್ರದ್ದು. ಕೃಷಿ ಸಚಿವರಿಗೇನೆ ಪ್ರಶ್ನೆ. ಉತ್ತರ ವಿಪಕ್ಷಗಳ ಪ್ರಶ್ನೆಗೆ ಸಚಿವರು ಉತ್ತರಿಸಲಾಗದಂತ ಪರಿಸ್ಥಿತಿ ಬರುತ್ತೆ. ಅವರು ಇಲಾಖೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕು. ನನ್ನ ವ್ಯಾಪ್ತಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಮಯ ಬೇಕು. ನನ್ನ ಅಂಡರಲ್ಲಿ ಏನೇನು ಇಲಾಖೆಗಳಿದೆ, ಯಾರ್ಯಾರು ಕೆಲಸ ಮಾಡ್ತಾರೆ, ನನ್ನ ಕಾರ್ಯವ್ಯಾಪ್ತಿ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಸಮಯ ಬೇಕು. ಅಧಿಕಾರಿಗಳ ಉತ್ತರ ಹೇಳಿ ಪೇಚಿಗೆ ಸಿಕ್ಕಾಕೊಡ್ಬೇಕಾಗತ್ತೆ. ಅಧಿಕಾರಿಗಳು ಫೀಡ್ ಮಾಡ್ತಾರೆ, ಸರ್ ಹಿಂಗ್ ಹೇಳಿ ಅಂತ. ಅವರು ಉತ್ತರ ಕೇಳ್ಕೊಂಡು ಇವರು ಸದನಕ್ಕೆ ಉತ್ತರ ಕೊಡ್ಬೇಕಲ್ಲ. ಮತ್ತೊಬ್ಬ ಕ್ರಾಸ್ ಕ್ವಶನ್ ಮಾಡ್ತಾರೆ, ಅಲ್ಲಿ ಆನ್ಸರಬಲ್ ಆಗ್ತಾರ ಇವರು? ವಿಪಕ್ಷಗಳಿಗೆ ಅಸ್ತ್ರ ನೀಡಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಆಡಳಿತ ಪಕ್ಷದವರಿಗೆ. ನೋಡೋಣ ಏನ್ ಮಾಡ್ತಾರೆ ಅಂತ. ನೆಕ್ಸ್ಟ್